ಸೊ ಹಾಯ್ ಗಾಯ್ಸ್, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತು ಡೇಟ್ ಬಂದು 15th Jan. ಸೊ ನೆನ್ನೆ ಹೇಳಿದೆ ಆ್ಯಕ್ಚುಲಿ ಊರಿಗೆ ಹೋಗೋಕ್ಕಾಗಲ್ಲ ಅಂತ. ಸೊ ಊರಿಂದ ಅಜ್ಜಿ ತುಂಬ ಫೋರ್ಸ್ ಮಾಡಿದ್ರು. ಸೊ ಹಾಗಾಗಿ ಊರಿಗೆ ಹೋಗಿ ಇವಾಗ ಜಸ್ಟ್ ಮನೆಗೆ ರೀಚ್ ಆದೆ. ಸೊ ಮನೆಗೆ ರೀಚ್ ಆಗಿ ಈಗ ಮೇಡೆ ಬಂದಿದ್ದೀನಿ. ಆಲ್ಮೋಸ್ಟ್ ಟೈಮ್ ಬಂದು 12:30 ಇಂದ 1 ಮಿಡ್-ನೈಟ್ 1 o'clock ಆಗ್ತಿದೆ. 12:45 to 1 o'clock. ಸೊ ಏನಂದರೆ ಇವಾಗ ಕ್ಲಿಪ್ಸ್ ಹಾಕ್ತೀನಿ ಗೈಸ್. ಕ್ರೇಜಿಯಾಗಿದೆ. ಸೊ ಕ್ರೇಜಿಯಾಗಿ ಆಚರಿಸ್ತು. ಸೊ ಲಕ್ಷ ದೀಪೋತ್ಸವ ಎಲ್ಲ ಮಾಡಿದರು ಊರಲ್ಲಿ. ಸೊ ಕ್ರೇಜಿ ಅಂದರೆ ಕ್ರೇಜಿ ಲೆವೆಲಲ್ಲಿ ಎಲ್ಲ ಆಚರಣೆ ಮಾಡಿದ್ರು. ಸೊ ಕ್ಲಿಪ್ಸ್ ಹಾಕ್ತೀನಿ. ಸೊ ನೋಡ್ಕೊಬನ್ನಿ. पूर्णाहुत मंगलद्रव्यादि देवताभ्यो नमः। अलंकरणार्थो हरिद्राचूर्णं समर्पयामि। कुंकुमचूर्णं समर्पयामि। इदं फलं मया नारायणं महादेवं विष्णात्मानं परायणं नारायणपरो ज्योतिरात्मा नारायणः परः नारायणपरं ब्रह्म तत्त्वं नारायणपरः नारायणपरो ध्यानं नारायणः परः यच्च किञ्चित् जगत्सर्वं दृश्यते श्रूयते अन्तर्बहिश्च तत्सर्वं व्याप्य नारायणस्थितः अनन्तमव्ययं कथितं समुद्रेऽन्तं विश्वशम्भुवम् पद्मकोशप्रतीकाशगम्भुजयं धाप्यरोगम् अधोनिष्ठाभिरस्यान्तेनाभ्यामपरितिष्ठते ज्वालाकुलं वादे विश्वस्यायतनं महवो सन्ततकं शिलाभितो सम्पाद्योषसन्नभं तस्यान्ते सुषुरगं सूक्ष्मं तस्कृन् सर्वं दृष्टितम् देवोत्थमदशारीरश्वरस्वत्सन्दृतां सन्तापयति स्पन्देहमाप्रावृतरवस्करः तस्य मध्ये ब्रह्मशिखा अलीहो नारायणाय विद्महे वासुदेवाय धीमहि तन्नो विष्णुः प्रचोदयात्। सर्वाणि रूपाणि विचित्रशीलः नामानि सर्वाभिवर्जनास्ते हिरण्यपात्रं मधो पूर्णन्दराय मधुयो रानीयते एकदा ब्रह्मणोपहरते एकदैव यजमानायुस्तेजो ददाते ऋतगुं सत्यं वरं ब्रह्म पुरुषं कृष्णपिङ्गलम् ऊर्ध्वरेदं विरूपाक्षं विश्वरूपाय वै नमो नमः। नारायणाय विद्महे वासुदेवाय धीमहि तन्नो विष्णुः प्रचोदयात्। गोविंद ದಯವಿಟ್ಟು ಯಾರು ಹಚ್ಚಬೇಡಿ. ಇಲ್ಲಿ ಉದ್ಘಾಟನೆ ಆಗ್ಬೇಕು, ಒಳಗೆ ಉತ್ಸವ ಆಗ್ಬೇಕು. ಗೋವಿಂದ ಅಂತಾರೆ ದೀಪ ಹಚ್ಬಿಡ್ತಾರೆ. ಅಲಗಾರ್ತಿ ಕೊಡುತ್ತಾ ಇನ್ನು ಕೆಲವೇ ನಿಮಿಷ ಅಲಗಾರ್ತಿ ಕೊಡಿ. ಆಸತೋಮ
ನಮ್ಮ ಕಾರ್ಯಕರ್ತರು ಸ್ವಲ್ಪ ಆಕ್ಟಿವ್ ಆಗಿ, ಈಗ ಯಾರು ಫೋನ್ ತಗೋಬೇಡಿ. ನಮ್ಮ ಕಾರ್ಯಕರ್ತರು ಎಲ್ಲರಿಗೂ ಆಚೆ ಕಳಿಸಿ. ಅದಕ್ಕೆ ಯಾರ್ಯಾರು ನಮ್ಮ ಕಾರ್ಯಕರ್ತರು ಎಲ್ಲರೂ ಆಚೆ ಕಳಿಸಿ. ದೀಪ ಹಚ್ಚಾಗಿದೆಯಲ್ಲ, ಸೊ ಗಾಯ್ಸ್, ಇವಾಗ ಕ್ಲಿಪ್ಸ್ ಎಲ್ಲ ನೋಡ್ಕೊಂಡು ಬಂದ್ರಿ. ಸೊ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಅನ್ಸುತ್ತೆ ನಿಮಗೂ. ಸೊ ಇನ್ನೂ ಕ್ರೇಜಿಯಾಗಿ ಮಾಡ್ಬೋದಿತ್ತು. ಆ್ಯಕ್ಚುಲಿ ನಾನು ಡ್ರೋನು ಕೇಳಿದೆ ಯಾರೋ ಫ್ರೆಂಡ್ನ, ಆ್ಯಕ್ಚುಲಿ ಸಿಗಲಿಲ್ಲ. ಡ್ರೋನ್ ಒಂದು ಸಿಕ್ಕಿದರೆ ಕ್ರೇಜಿ ಲೆವೆಲಲ್ಲಿ ಶೂಟ್ ಮಾಡ್ಬೋದಿತ್ತು ಅದನ್ನ ಕಂಪ್ಲೀಟಾಗಿ. ಸೊ ನೀವೇ ನೋಡಿದ್ರಿ. ಸೊ ಡ್ರೋನ್ ಶಾಟ್ಸು ಕಡಿಮೆ, ಅಂದರೆ ಸಿಕ್ಕೇ ಇಲ್ಲ. ನೋಡೋಣ ಗೈಸ್, ನೆಕ್ಸ್ಟ್ ವರ್ಷ ಏನಾದ್ರೂ ನೀವು ಪ್ರೋತ್ಸಾಹ ಕೊಟ್ಟು ಇನ್ನೊಂದು ಸ್ವಲ್ಪ ಯೂಟ್ಯೂಬ್ ಚಾನಲ್ ಬಿಲ್ಟ್ ಆದರೆ, ಸೊ ಅದ್ರ ಮೇಲೆ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೋಣ. ಸೊ ಡ್ರೋನು ತಗೊಳ್ಳೋ ಪ್ಲ್ಯಾನ್ಸ್ ಇದೆ. ಡ್ರೋನು ಅಥವಾ ಒಂದು ಸ್ವಲ್ಪ ಕ್ಯಾಮ್ರಾ, ಅಂದರೆ ಲೈಕ್ ಶೂಟ್ ಮಾಡೋಕ್ಕೆಲ್ಲ. ಸೊ ಒಂದು ಸ್ವಲ್ಪ ಇವಾಗ ಏನು ಅಂದರೆ ನನ್ನ ಪ್ಲ್ಯಾನ್ ಇರೋದು ಬಂದ್ಬಿಟ್ಟು ಹಿಡ್ಡನ್ ಪ್ಲೇಸಸ್ಸು, ಹಿಡ್ಡನ್ ಟೆಂಪಲ್ಸ್ ಎಲ್ಲ ತೋರಿಸ್ಬೇಕು ಅನ್ನೋದೊಂದು ಪ್ಲ್ಯಾನ್ ಇದೆ. ಮೇನ್ ಕಾನ್ಸೆಪ್ಟ್ ಹಂಗೆ ತಲೆಯಲ್ಲಿ ಇಟ್ಕೊಂಡಿರೋದು, ಬಟ್ ಇನ್ನೂ ಅದು 100% ಗ್ಯಾರಂಟಿ ಆಗಿಲ್ಲ. ಸೊ ಹಂಗಾಗಿ ನಮಗೆ ಡ್ರೋನು ಮತ್ತು ಕ್ಯಾಮ್ರಾ ಇವೆಲ್ಲ ಒಂದು ಸ್ವಲ್ಪ ಬೇಕಾಗುತ್ತೆ. ಸೊ ಟ್ರಾವೆಲೇ ಮಾಡೋದ್ರಿಂದ ಆಲ್ಮೋಸ್ಟು ಬೈಕಲ್ಲಿ ಟ್ರಾವೆಲ್ ಮಾಡೋಣ ಅನ್ನೋದೊಂದು ಪ್ಲ್ಯಾನ್ ಇದೆ. ಸೊ ಇದು 100% ಕನ್ಫರ್ಮ್ ಅಲ್ಲ. ಸೊ ಇದಕ್ಕೋಸ್ಕರ ಮೋಟೋ ವ್ಲಾಗಿಂಗ್ ಅಂತಲೇ ಕ್ಯಾಮ್ರಾ ತಗೋಬೇಕು. ಸೊ ಇದೂ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಇದೆಲ್ಲ ಪ್ಲ್ಯಾನ್ಸ್ ಇದೆ. ಸೊ ನೀವು ಇವತ್ತಿನವರೆಗೂ ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ಎನ್ಕರೇಜ್ ಮಾಡಿದ್ದೀರಾ. ಸೊ ಅದೆಲ್ಲ ನಾನು ಇಲ್ಲ ಅನ್ನಲ್ಲ, ಬಟ್ ಇನ್ನೂ ಒಂದು ಸ್ವಲ್ಪ ಎನ್ಕರೇಜ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮದು ಒಂದೊಂದು ಸಬ್ಸ್ಕ್ರೈಬರ್ಸು ನನ್ನ ನಿಜವಾಗ್ಲೂ ನಂಗೆ ತುಂಬ ಸ್ಫೂರ್ತಿ ಕೊಡುತ್ತೆ. ಲೈಕ್ ಡೇ 1 ಹಿಡಿದು ಇವತ್ತು 15th ಡೇ ಅಪ್ಲೋಡ್ ಮಾಡಿರೋದ್ರಲ್ಲಿ ವೀಡಿಯೋ ಆಲ್ಮೋಸ್ಟು 450 ಕ್ರಾಸ್ ಆಗಿ ಹೋಗ್ತು. 500 ಗಂಟೆ ರೀಚ್ ಆಗ್ತಿದೆ ಸಬ್ಸ್ಕ್ರೈಬರ್ಸು. ಸೊ ಅದು ಮಾತ್ರ ಆ್ಯಡ್ ಗೈಸ್. ಸೊ ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡಿ, ಇನ್ನೂ ಹೆಚ್ಚಿಗೆ ಸಪೋರ್ಟ್ ಮಾಡಿ. ಇನ್ನೂ ಮಸ್ತ್ ವ್ಲಾಗಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಲವ್ ಯು ಗೈಸ್. ಬಾಯ್. ಗುಡ್ ನೈಟ್.